ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು. SSLC ಪರೀಕ್ಷೆ ಮಾರ್ಚ್ ಏಪ್ರಿಲ್ 2022. ವಿಷಯ ವಿಜ್ಞಾನ. ಮಾದರಿ ಉತ್ತರಗಳು. ಭೌತ ವಿಜ್ಞಾನ ವಿಭಾಗ. ಮೊದಲನೆಯ ಮುಖ್ಯ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಬಳಸುವ ಸಾಧನ. ಆಯ್ಕೆಗಳು: ಗ್ಯಾಲೋನೋಮೀಟರ್, ವಿದ್ಯುತ್ ಜನಕ, ಆಮೀಟರ್, ವಿದ್ಯುತ್ ಮೋಟಾರ್. ಸರಿಯಾದ ಉತ್ತರ ವಿದ್ಯುತ್ ಜನಕ. ಎರಡನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ, ವಿದ್ಯುತ್ ಪ್ರವಾಹ ಮತ್ತು ರೋಧದ ನಡುವಿನ ಸಂಬಂಧವನ್ನು ತೋರಿಸುವ ಸರಿಯಾದ ಸೂತ್ರ. ಆಯ್ಕೆಗಳು: I = R/V, I = V × R, V = I/R, R = V/I. ಸರಿಯಾದ ಉತ್ತರ R = V/I. ಈ ಒಂದು ಅಂಶ ಓಮ್ನ ನಿಯಮಕ್ಕೆ ಸಂಬಂಧಿಸಿದ್ದಾಗಿದೆ. ಓಮ್ನ ನಿಯಮದ ಸೂತ್ರ V = I × R. ಇದನ್ನೇ ನಾವು R = V/I ಎಂದು ಬರೆಯಬಹುದು. ಮುಂದಿನ ಪ್ರಶ್ನೆ, ಫ್ಲೆಮಿಂಗ್ನ ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವುದು. ಫ್ಲೆಮಿಂಗ್ನ ಬಲಗೈ ನಿಯಮ ಡೈನಮೋ ನಿಯಮವಾಗಿದ್ದು, ಇದರಲ್ಲಿ ಬಲಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿ ಹಿಡಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ಸೂಚಿಸಿದರೆ ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಮುಂದಿನ ಪ್ರಶ್ನೆ, ಒಂದು ಪೀನ ಮಸೂರದಿಂದ ವಸ್ತುವಿನ ಚಿಕ್ಕದಾದ ಮತ್ತು ಸತ್ಯ ಪ್ರತಿಬಿಂಬವನ್ನು ಪಡೆಯಲು ಆ ವಸ್ತುವನ್ನು ಇರಿಸಬೇಕಾದ ಸ್ಥಾನ. ಆಯ್ಕೆಗಳು: ಪ್ರಧಾನ ಸಂಗಮ F1ನಲ್ಲಿ, ಪ್ರಧಾನ ಸಂಗಮ F1 ಮತ್ತು 2F1ಗಳ ನಡುವೆ, 2F1ಗಿಂತ ದೂರದಲ್ಲಿ, ಪ್ರಧಾನ ಸಂಗಮ F1 ಮತ್ತು ದೃಕ್ಕೇಂದ್ರ Oಗಳ ನಡುವೆ. ಸರಿಯಾದ ಉತ್ತರ 2F1ಗಿಂತ ದೂರದಲ್ಲಿ. ವಸ್ತುವನ್ನು 2F1ಗಿಂತ ದೂರದಲ್ಲಿ ಇರಿಸಿದಾಗ ವಸ್ತುವಿನ ಚಿಕ್ಕದಾದ ಸತ್ಯ ಪ್ರತಿಬಿಂಬವನ್ನು ನಾವು ಪಡೆಯಬಹುದು. ಮುಂದಿನ ಮುಖ್ಯ ಪ್ರಶ್ನೆ 1 ಅಂಕದ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಏಕೆ? ಸರಿಯಾದ ಉತ್ತರ, ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕುಗಳತ್ತ, ಅಂದರೆ ಉತ್ತರ ಮತ್ತು ದಕ್ಷಿಣ ಎರಡೂ ದಿಕ್ಕುಗಳತ್ತ ಒಮ್ಮೆಲೇ ನಿರ್ದೇಶಿಸಲು ಸಾಧ್ಯ ಇಲ್ಲ. ಆದ್ದರಿಂದ ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಮುಂದಿನ ಪ್ರಶ್ನೆ, ಮಸೂರದ ಸಾಮರ್ಥ್ಯದ SI ಏಕಮಾನ ತಿಳಿಸಿ. ಮಸೂರ ಸಾಮರ್ಥ್ಯದ SI ಏಕಮಾನ ಡಯಾಪ್ಟರ್. ಮುಂದಿನ ಮುಖ್ಯ ಪ್ರಶ್ನೆ 2 ಅಂಕಗಳದ್ದು. ಇದು ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮೀಟರ್ ಮತ್ತು ಪ್ಲಗ್ ಕೀ ಇವುಗಳನ್ನು ಒಳಗೊಂಡಿರುವ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ಬರೆಯಿರಿ. ಅತಿ ಸರಳವಾದ ಪ್ರಶ್ನೆ. ಮುಂದಿನ ಪ್ರಶ್ನೆ ಬೆಳಕು ಪ್ರತಿಫಲನ ವಕ್ರೀಭವನ ಪಾಠಕ್ಕೆ ಸಂಬಂಧಿಸಿದೆ. 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿದೆ. ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು? ಇಲ್ಲಿ ಸ್ಮಾಲ್ f, ಸಂಗಮ ದೂರ ಸ್ಮಾಲ್ f = 15 ಸೆಂಟಿಮೀಟರ್. ವಸ್ತುವನ್ನು ನಿಮ್ನ ದರ್ಪಣದ ಮುಂದೆ ಇರಿಸಿದಾಗ ಅದರಿಂದ ಬರುವಂತಹ ಸಮಾಂತರ ಬೆಳಕಿನ ಕಿರಣಗಳು ಪ್ರತಿಫಲನದ ನಂತರ ದರ್ಪಣದ ಎಡಭಾಗದಲ್ಲಿ ಕೇಂದ್ರೀಕರಣವಾಗುವುದರಿಂದ ಅದನ್ನು -15 ಸೆಂಟಿಮೀಟರ್ ಎಂದು ನಾವು ತೆಗೆದುಕೊಳ್ಳಬೇಕು. ಅಂದರೆ ಸ್ಮಾಲ್ f = -15 ಸೆಂಟಿಮೀಟರ್ಸ್. ಅದೇ ರೀತಿಯಾಗಿ ವಸ್ತುವನ್ನು 25 ಸೆಂಟಿಮೀಟರ್ ದೂರದಲ್ಲಿ ಇರಿಸಲಾಗಿದೆ. ಅದನ್ನು ಸಹ ದರ್ಪಣದ ಎಡಭಾಗದಲ್ಲಿರುವುದರಿಂದ ಅದನ್ನು ಸಹ ನಾವು -25 ಸೆಂಟಿಮೀಟರ್ ಎಂದು ತೆಗೆದುಕೊಳ್ಳಬೇಕು. ಇನ್ನು ಕಂಡುಹಿಡಿಯಬೇಕಾಗಿರ್ತಕ್ಕಂತಹ ಅಂಶ ಏನೆಂದರೆ ಆ ಪ್ರತಿಬಿಂಬ ಆ ದರ್ಪಣದಿಂದ ಎಷ್ಟು ದೂರದಲ್ಲಿ ಉಂಟಾಗುತ್ತದೆ ಅನ್ನುವಂಥದ್ದು.
ಸೊ 1/f ಇಸ್ ಈಕ್ವಲ್ ಟು 1/u ಇಸ್ ಈಕ್ವಲ್ ಟು 1/f. ಇದನ್ನು 1/v ಅಂದರೆ ಪ್ರತಿಬಿಂಬದ ದೂರವನ್ನು ಕಂಡುಹಿಡಿಯಬೇಕಾಗಿದೆ. ಅದಕ್ಕೆ ಬಿಂಬ ದೂರವನ್ನು 1/v ಇಸ್ ಈಕ್ವಲ್ ಟು 1/f, ಎಫ್ನ ಬೆಲೆ ನೀಡಲಾಗಿದೆ ಮತ್ತು ಯುನ ಬೆಲೆಯನ್ನು ಸಹ ನೀಡಲಾಗಿದೆ. ಆದ್ದರಿಂದ ಆ ಬೆಲೆಗಳನ್ನು ನಾವು ಇಲ್ಲಿ ತುಂಬಿಕೊಳ್ಳೋಣ. 1/-15 ಮೈನಸ್ 1/-25. 1/v is equal to -5 plus 3 divided by 75 is equal to -2 divided by 75. ಸೊ ಇಲ್ಲಿ ವಿನ ಬೆಲೆ -37.5 ಸೆಂಟಿಮೀಟರ್ ಆಗುತ್ತದೆ. ಪರದೆಯನ್ನು ನಿಮ್ನ ದರ್ಪಣದಿಂದ 37.5 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದಾಗ ವಸ್ತುವಿನ ಪ್ರತಿಬಿಂಬ ನಮಗೆ ಸಿಗುತ್ತದೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ, ಒಂದು ನಿಮ್ನ ಮಸೂರದ ಸಂಗಮ ದೂರವು 15 ಸೆಂಟಿಮೀಟರ್. ಮಸೂರದಿಂದ ಪ್ರತಿಬಿಂಬವು 10 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು? ಈ ಸಮಸ್ಯೆಯನ್ನು ಗಮನಿಸಿದಾಗ ಇಲ್ಲಿ ನಿಮ್ನ ಮಸೂರದ ಸಂಗಮ ದೂರವನ್ನು ನೀಡಲಾಗಿದೆ. ನಿಮ್ನ ಮಸೂರದ ಸಂಗಮ ದೂರ ಯಾವಾಗಲೂ ನಮಗೆ ಮಸೂರದ ಎಡಭಾಗದಲ್ಲಿಯೇ ಸಿಗುತ್ತದೆ. ಆದ್ದರಿಂದ ನಾವು 15 ಸೆಂಟಿಮೀಟರನ್ನು -15 ಸೆಂಟಿಮೀಟರ್ ಎಂದು ತೆಗೆದುಕೊಳ್ಳಬೇಕು. ಅದೇ ರೀತಿಯಾಗಿ ಪ್ರತಿಬಿಂಬ 10 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಿದೆ. ಇಲ್ಲಿಯೂ ಸಹ ಪ್ರತಿಬಿಂಬವು ಎಡಭಾಗದಲ್ಲಿ ಮಸೂರದ ಎಡಭಾಗದಲ್ಲಿ ಉಂಟಾಗುವುದರಿಂದ ಇದನ್ನು ಸಹ ನಾವು -10 ಸೆಂಟಿಮೀಟರ್ ಎಂದು ತೆಗೆದುಕೊಳ್ಳಬೇಕು. ಆಗ ಮಸೂರದಿಂದ ವಸ್ತುವನ್ನು ಎಷ್ಟು ದೂರದಲ್ಲಿ ಇರಿಸಬೇಕು ಅಂದರೆ ಯುನ ಬೆಲೆಯನ್ನು ಇಲ್ಲಿ ಕಂಡುಹಿಡಿಯಬೇಕಾಗತ್ತೆ. ಆದ್ದರಿಂದ ಸೂತ್ರ 1/v - 1/u is equal to 1/f. 1/u is equal to 1/v minus 1/f is equal to 1/-10 minus 1/-15. 1/u is equal to -1 divided by 30. ಸೊ u is equal to -30 ಸೆಂಟಿಮೀಟರ್. ಅಂದರೆ ವಸ್ತುವನ್ನು ನಿಮ್ನ ಮಸೂರದಿಂದ 30 ಸೆಂಟಿಮೀಟರ್ ದೂರದಲ್ಲಿ ಇಡಬೇಕಾಗುತ್ತೆ. ಮುಂದಿನ ಮುಖ್ಯ ಪ್ರಶ್ನೆ 3 ಅಂಕಗಳ ಪ್ರಶ್ನೆ. ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು? ಉತ್ತಮ ಶಕ್ತಿಯ ಆಕಾರದ 4 ಗುಣಲಕ್ಷಣಗಳನ್ನು ಬರೆಯಿರಿ. ಅಥವಾ ಸೌರಕೋಶವನ್ನು ತಯಾರಿಸಲು ಬಳಸುವ ಧಾತು ಯಾವುದು? ಸೌರಕೋಶಗಳ ಯಾವುದಾದರೂ 4 ಅನುಕೂಲತೆಗಳನ್ನು ಬರೆಯಿರಿ. ಸೊ ಜೈವಿಕ ಅನಿಲದ ಪ್ರಧಾನ ಘಟಕ ಮೀಥೇನ್ CH4. ಇದರ ಉತ್ತಮ ಶಕ್ತಿಯ ಆಕಾರ ಆಗಲಿಕ್ಕೆ 4 ಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಲಕ್ಷಣಗಳಲ್ಲಿ ಮೊದಲನೇ ಲಕ್ಷಣ, ಪ್ರತಿ ಘಟಕ ಪರಿಮಾಣ ಅಥವಾ ದ್ರವ್ಯರಾಶಿ ಅತಿ ಹೆಚ್ಚು ಕೆಲಸ ಮಾಡಬೇಕು, ಸುಲಭವಾಗಿ ದೊರೆಯಬೇಕು, ಸುಲಭವಾಗಿ ಸಂಗ್ರಹಿಸಲು ಮತ್ತು ಸಾಗಿಸಲು ಸಾಧ್ಯವಾಗಬೇಕು ಮತ್ತು ಮಿತವ್ಯಯಕಾರಿಯಾಗಿರಬೇಕು. ಅದೇ ರೀತಿಯಾಗಿ ಸೌರಕೋಶವನ್ನು ತಯಾರಿಸಲು ಬಳಸುವ ಧಾತು ಯಾವುದು? ಸೌರಕೋಶಗಳ ಯಾವುದಾದರೂ 4 ಅನುಕೂಲಗಳನ್ನು ಬರೆಯಿರಿ. ಸೌರಕೋಶ ತಯಾರಿಸಲು ಬಳಸುವ ಸಾಧನ ಸಿಲಿಕಾನ್. ಸೌರಕೋಶದ ಅನುಕೂಲಗಳು: ಇದು ಚಲನಶೀಲ ಭಾಗಗಳನ್ನು ಹೊಂದಿಲ್ಲ, ಕಡಿಮೆ ನಿರ್ವಹಣೆ ಅವಶ್ಯಕತೆ ಇದೆ, ಕೇಂದ್ರೀಕರಿಸುವ ಸಾಧನದ ಸಹಾಯವಿಲ್ಲದೆ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸುತ್ತದೆ, ಜನರು ತಲುಪಲಾಗದಂತಹ ದುರ್ಗಮ ಪ್ರದೇಶಗಳಲ್ಲಿಯೂ ಸಹ ಅಳವಡಿಸಬಹುದು, ವಿದ್ಯುತ್ ಪ್ರಸರಣದ ತಂತಿ ಅಳವಡಿಸಲು ಸಾಧ್ಯವಾಗದ ಪ್ರದೇಶಗಳಲ್ಲಿಯೂ ಅಳವಡಿಸಬಹುದು. ಇನ್ನು ಮುಂದಿನ ಪ್ರಶ್ನೆ, ಪಿನ ಮಸೂರದ 2F1ನಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ. ಇಲ್ಲಿ ಪಿನ ಮಸೂರದ 2F1ನಲ್ಲಿಯೇ ವಸ್ತುವನ್ನು ಇರಿಸಲಾಗಿದೆ. 2F1ನಲ್ಲಿ ವಸ್ತುವನ್ನು ಇರಿಸಿದಾಗ ಪಿನ ಮಸೂರದಿಂದ ಬೆಳಕಿನ ಕಿರಣಗಳು ಹೊರಟು 2F2ನಲ್ಲಿ ನಮಗೆ ವಸ್ತುವಿನ ಪ್ರತಿಬಿಂಬ ಸಿಗುತ್ತದೆ. ಈ ಪ್ರತಿಬಿಂಬವು ವಸ್ತುವಿನಷ್ಟೇ ಗಾತ್ರವನ್ನು ಹೊಂದಿರುತ್ತದೆ. ಪ್ರತಿಬಿಂಬದ ಸ್ಥಾನ 2F2ನಲ್ಲಿ, ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ಕೆಳಕಾದ ಹಾಗೂ ವಸ್ತುವಿನಷ್ಟೇ ಗಾತ್ರವನ್ನು ಇದು ಹೊಂದಿರುತ್ತದೆ. ಮುಂದಿನ ಪ್ರಶ್ನೆ, ಭೂಸಂಪರ್ಕ ತಂತಿಯ ಕಾರ್ಯಗಳೇನು?
ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕ ತಂತಿಗೆ ಜೋಡಿಸುವುದು ಅಗತ್ಯವಾಗಿದೆ, ಏಕೆ? ವಿವರಿಸಿ. ಉತ್ತರ: ಭೂಸಂಪರ್ಕ ತಂತಿಯ ಕಾರ್ಯಗಳು. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಬಳಸಲಾಗುತ್ತದೆ. ಇದು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟುಮಾಡುತ್ತದೆ. ಉಪಕರಣದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ. ಇದು ತುಂಬ ಮುಖ್ಯವಾಗಿರತಕ್ಕಂಥ ಒಂದು ಪ್ರಶ್ನೆ. ಆವಾಗ ಪರೀಕ್ಷೆಯಲ್ಲಿ ಇದನ್ನು ಕೇಳಲಾಗಿರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ: ವಿದ್ಯುತ್ಕಾಂತೀಯ ಪ್ರೇರಣೆಗೆ ಸಂಬಂಧಿಸಿದ ಫ್ಯಾರಡೆಯ ಪ್ರಯೋಗವನ್ನು ವಿವರಿಸಿ. ನೇರ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹಗಳಿಗಿರುವ ವ್ಯತ್ಯಾಸವನ್ನು ತಿಳಿಸಿ. ಹೆಚ್ಚಿನ ಸಂಖ್ಯೆಯ ಸುತ್ತುಗಳನ್ನು ಹೊಂದಿರುವ ತಾಮ್ರದ ತಂತಿಯ ಸುರುಳಿಯನ್ನು ತೆಗೆದುಕೊಂಡು ಸುರುಳಿಯ ಎರಡೂ ತುದಿಗಳನ್ನು ಗ್ಯಾಲ್ವನೋಮೀಟರ್ಗೆ ಸಂಪರ್ಕಿಸಬೇಕು. ಒಂದು ಪ್ರಬಲ ಕಾಂತವನ್ನು ತೆಗೆದುಕೊಂಡು ಅದರ ಒಂದು ಧ್ರುವವನ್ನು ಸುರುಳಿಯ ಒಳಗೆ ಚಲಿಸುವಂತೆ ಮಾಡಬೇಕು. ಗ್ಯಾಲ್ವನೋಮೀಟರ್ನ ಸೂಜಿಯು ವಿಚಲನೆ ಹೊಂದುತ್ತದೆ. ಇದು ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ಇದೇ ರೀತಿ ಕಾಂತವನ್ನು ಸುರುಳಿಯಿಂದ ಹಿಂದೆ ತೆಗೆದುಕೊಂಡಾಗಲೂ ಗ್ಯಾಲ್ವನೋಮೀಟರ್ನ ಸೂಜಿಯು ವಿಚಲನೆ ಹೊಂದುತ್ತದೆ ಮತ್ತು ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ಇನ್ನು ಅದೇ ರೀತಿಯಾಗಿ ನೇರ ವಿದ್ಯುತ್ ಪ್ರವಾಹಕ್ಕೂ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹಕ್ಕೂ ಇರುವ ವ್ಯತ್ಯಾಸ: ವಿದ್ಯುತ್ ಪ್ರವಾಹ ಯಾವಾಗಲೂ ಒಂದೇ ದಿಕ್ಕಿನಲ್ಲಿರುತ್ತದೆ ನೇರ ವಿದ್ಯುತ್ ಪ್ರವಾಹದಲ್ಲಿ. ಅದೇ ಪರ್ಯಾಯ ವಿದ್ಯುತ್ ಪ್ರವಾಹದಲ್ಲಿ ವಿದ್ಯುತ್ ಪ್ರವಾಹ ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ. ಮುಂದಿನ ಮುಖ್ಯ ಪ್ರಶ್ನೆ 4 ಅಂಕಗಳ ಪ್ರಶ್ನೆ. ಅದರಲ್ಲಿ 2 ಉಪಪ್ರಶ್ನೆಗಳಿವೆ. ಅದರಲ್ಲಿ ಮೊದಲನೆಯ ಪ್ರಶ್ನೆ: ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು? ಉತ್ತರ: ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುವುದಿಲ್ಲ. ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧ ಕಡಿಮೆಯಾಗುತ್ತದೆ. ಆದ್ದರಿಂದ ವಿದ್ಯುತ್ ಉಪಕರಣಗಳು ಅವುಗಳ ರೋಧಕ್ಕನುಗುಣವಾದ ವಿದ್ಯುತ್ ಪ್ರವಾಹವನ್ನು ಪಡೆಯುತ್ತವೆ. ಎರಡನೇ ಪ್ರಶ್ನೆ ಬಿ: ಅಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸುತ್ತಾರೆ? ಅವುಗಳ ಕಾರ್ಯವೇನು? ಅಮೀಟರ್ ಅನ್ನು ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸುತ್ತಾರೆ. ವೋಲ್ಟ್ ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಸಮಾಂತರ ಕ್ರಮದಲ್ಲಿ ಜೋಡಿಸುತ್ತಾರೆ. ಅಮೀಟರ್ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುತ್ತದೆ. ವೋಲ್ಟ್ ಮೀಟರ್ ವಿದ್ಯುತ್ ಮಂಡಲದಲ್ಲಿನ ವಾಹಕದ ತುದಿಗಳ ನಡುವಿನ ವಿಭವಾಂತರವನ್ನು ಅಳೆಯುತ್ತದೆ. ಮುಂದಿನ ಮುಖ್ಯ ಪ್ರಶ್ನೆ 5 ಅಂಕಗಳ ಪ್ರಶ್ನೆ. ಅದರಲ್ಲಿ 2 ಉಪಪ್ರಶ್ನೆಗಳಿವೆ. ಮೊದಲನೇ ಉಪಪ್ರಶ್ನೆ: ಬೆಳಕಿನ ವಕ್ರೀಭವನ ಎಂದರೇನು? ಬೆಳಕಿನ ವಕ್ರೀಭವನದ 2 ನಿಯಮಗಳನ್ನು ನಿರೂಪಿಸಿ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣ ದಿಕ್ಕು ಬದಲಾಗುತ್ತದೆ. ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ. ಬೆಳಕಿನ ವಕ್ರೀಭವನದ 2 ನಿಯಮಗಳನ್ನು ನಿರೂಪಿಸಿ. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ, ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಭವನ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. sin i / sin r = ಸ್ಥಿರಾಂಕ. ಬಿ ಪ್ರಶ್ನೆ: ಬೆಳಕಿನ ವಕ್ರೀಭವನ ಸೂಚ್ಯಂಕ ಎಂದರೇನು? ವಜ್ರದ ವಕ್ರೀಭವನ ಸೂಚ್ಯಂಕ 2.42. ಈ ಹೇಳಿಕೆಯ ಅರ್ಥವೇನು? ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ಮಾಧ್ಯಮದಲ್ಲಿನ ಬೆಳಕಿನ ವೇಗಗಳಿಗಿರುವ ಅನುಪಾತವನ್ನು ಇದು ಸೂಚಿಸುತ್ತದೆ. ಗಾಳಿಯಲ್ಲಿನ ಬೆಳಕಿನ ವೇಗ ಮತ್ತು ವಜ್ರದಲ್ಲಿನ ಬೆಳಕಿನ ವೇಗಗಳಿಗಿರುವ ಅನುಪಾತ 2.42. ಭೌತ ವಿಜ್ಞಾನ ವಿಭಾಗದ ನಂತರ ಮುಂದಿನ ವಿಭಾಗ ರಸಾಯನ ವಿಜ್ಞಾನ ವಿಭಾಗ. ಬಹು ಆಯ್ಕೆಯ ಪ್ರಶ್ನೆಗಳು. ಅದರಲ್ಲಿ ಮೊದಲನೇ ಬಹು ಆಯ್ಕೆಯ ಪ್ರಶ್ನೆ: ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು? ಸರಿಯಾದ ಉತ್ತರ ಹೈಡ್ರೋಜನ್. ಕ್ಯಾಥೋಡ್ ಎನ್ನುವುದು ಋಣಾಗ್ರವಾಗಿದ್ದು ಧನ ಆವೇಶವನ್ನು ಹೊಂದಿರುವಂತಹ ಹೈಡ್ರೋಜನ್ ಅದರ ಕಡೆ ಬಿಡುಗಡೆಯಾಗುತ್ತದೆ. ಮುಂದಿನ ಪ್ರಶ್ನೆ: ಕ್ಲೋರಿನ್ನ ಪ್ರಮಾಣ ಸಂಖ್ಯೆ 17. ಆಧುನಿಕ ಆವರ್ತ ಕೋಷ್ಟಕದಲ್ಲಿ
ಈ ಧಾತುವಿನ ಆವರ್ತ ಸಂಖ್ಯೆ? ಸರಿಯಾದ ಉತ್ತರ 3. ಕ್ಲೋರಿನ್ ಪರಮಾಣು ಸಂಖ್ಯೆ 17 ಆಗಿದ್ದು ಇದರ ಇಲೆಕ್ಟ್ರಾನ್ ವಿನ್ಯಾಸ 1s2 2s2 2p6 3s. ಕ್ಲೋರಿನ್ನ ಪರಮಾಣು ಸಂಖ್ಯೆ 17 ಆಗಿದ್ದು ಇದರ ಇಲೆಕ್ಟ್ರಾನ್ ವಿನ್ಯಾಸ 1s2 2s2 2p6 3s2 3p5 ಆಗಿರುತ್ತದೆ. ಇಲ್ಲಿ ಕೊನೆಯ ಇಲೆಕ್ಟ್ರಾನ್ 3ನೇ ಕವಚದಲ್ಲಿ ಹೋಗುವುದರಿಂದ ಅದರ ಆವರ್ತ ಸಂಖ್ಯೆ 3 ಆಗಿರುತ್ತದೆ. ಮುಂದಿನ ಪ್ರಶ್ನೆ 1 ಅಂಕದ ಪ್ರಶ್ನೆ. ಆಧುನಿಕ ಆವರ್ತಕ ನಿಯಮವನ್ನು ನಿರೂಪಿಸಿ. ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. 17ನೇ ಪ್ರಶ್ನೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯಾವುದಾದರೂ 2 ಉಪಯೋಗಗಳನ್ನು ಬರೆಯಿರಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳು ಮುರಿದ ಮೂಳೆಗಳಿಗೆ ಆಧಾರ ನೀಡಲು, ಆಟಿಕೆಗಳ ತಯಾರಿಕೆಯಲ್ಲಿ, ಅಲಂಕಾರಿಕ ವಸ್ತುಗಳಲ್ಲಿ ನುಣುಪಾದ ಮೇಲ್ಮೈಯನ್ನು ನಿರ್ಮಿಸಲು ಬಳಕೆಯಾಗುತ್ತದೆ. 18ನೇ ಪ್ರಶ್ನೆ. ಈಥಿನ್ ಅಣುವಿನ ರಚನಾ ವಿನ್ಯಾಸವನ್ನು ಬರೆಯಿರಿ. ಈಥಿನ್ ಅನ್ನುವಂಥದ್ದು ಆಲ್ಕಿನ್ನಲ್ಲಿ ಬರತಕ್ಕಂತಹ ಒಂದು ಅಣುವಾಗಿದ್ದು ಇದು ಆಲ್ಕಿನ್ನ ಮೊದಲ ಸದಸ್ಯರಾಗಿದೆ. ಸೊ ಈಥಿನ್ನ ಅಣುಸೂತ್ರ C2H4. ಇದು ಆಲ್ಕಿನ್ ಆಗಿರುವುದರಿಂದ ಮೊದಲೆರಡು ಕಾರ್ಬನ್ ಪರಮಾಣುಗಳ ಮಧ್ಯೆ ದ್ವಿಬಂಧ ಇರುತ್ತದೆ. ನಂತರ ಉಳಿದಿರತಕ್ಕಂತಹ ಭಾಗದಲ್ಲಿ ಹೈಡ್ರೋಜನ್ನ ಜೋಡಣೆ ನಮಗೆ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ. ZnO + C gives Zn+Cu. ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ. ಇಲ್ಲಿ ಸಮೀಕರಣದಲ್ಲಿ ಗಮನಿಸ್ತಾ ಹೋದಂತೆ ಪ್ರತಿವರ್ತಕದಲ್ಲಿ ZnO ಮತ್ತು ಕಾರ್ಬನ್ C ಅನ್ನುವಂತಹ 2 ಪ್ರತಿವರ್ತಕಗಳಿವೆ. ZnO ಉತ್ಪನ್ನ ತಯಾರಾದ ನಂತರ ತನ್ನಲ್ಲಿರತಕ್ಕಂತಹ ಆಕ್ಸಿಜನನ್ನು ಕಾರ್ಬನ್ಗೆ ಕೊಡುತ್ತದೆ. ZnO ತನ್ನಲ್ಲಿರತಕ್ಕಂಥ ಆಕ್ಸಿಜನನ್ನು ಕಳೆದುಕೊಳ್ಳುವುದರಿಂದ ಅದು ಅಪಕರ್ಷಣೆಗೊಂಡಿದೆ ಎಂದು ಹೇಳುತ್ತೇವೆ. ಕಾರ್ಬನ್ ಆಕ್ಸಿಜನನ್ನು ಪಡೆದುಕೊಳ್ಳುವುದರಿಂದ ಅದು ಉತ್ಕರ್ಷಣೆ ಒಳಪಟ್ಟಿದೆ ಅಂತ ನಾವು ಹೇಳುತ್ತೇವೆ. ಮುಂದಿನ ಪ್ರಶ್ನೆ 2 ಅಂಕಗಳ ಪ್ರಶ್ನೆ. A, B ಮತ್ತು C ದ್ರಾವಣಗಳ pH ಮೌಲ್ಯಗಳು ಕ್ರಮವಾಗಿ 5, 6 ಮತ್ತು 7 ಆಗಿವೆ. ಇವುಗಳಲ್ಲಿ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿರುವ ದ್ರಾವಣ ಯಾವುದು ಮತ್ತು ಏಕೆ? ಉತ್ತರ ಎ ದ್ರಾವಣ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿದೆ, ಏಕೆಂದರೆ ಹೆಚ್ಚು H+ ಅಯಾನ್ಗಳನ್ನು ಇದು ಹೊಂದಿದೆ. ಮುಂದಿನ ಪ್ರಶ್ನೆ. ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಗ್ರಾಫೈಟ್ ದಂಡವನ್ನು ಗುರುತಿಸಿ. ಮುಂದಿನ ಪ್ರಶ್ನೆ. ಕಾರಣ ಕೊಡಿ. ಲೋಹಗಳನ್ನು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಸೋಡಿಯಂ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಶೇಖರಿಸುತ್ತಾರೆ. ಇವೆರಡಕ್ಕೆ ಕಾರಣವನ್ನು ನೀಡಬೇಕು. ಮೊದಲನೇ ಪ್ರಶ್ನೆ. ಲೋಹಗಳನ್ನು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ, ಏಕೆಂದರೆ ಲೋಹಗಳು ಉಷ್ಣದ ಉತ್ತಮ ವಾಹಕಗಳು ಅಥವಾ ಅತಿ ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿರುವುದು ಮತ್ತು ಕುಟ್ಟತೆಯ ಗುಣವಿರುವುದು. ಯಾವುದಾದರೂ ಒಂದನ್ನು ನಾವಿಲ್ಲಿ ಬರೀಬಹುದು. ಎರಡನೇ ಪ್ರಶ್ನೆ. ಸೋಡಿಯಂ ಲೋಹವನ್ನು ಸೀಮೆಯಲ್ಲಿ ಶೇಖರಿಸಿಟ್ಟಿರುತ್ತಾರೆ, ಏಕೆ? ಸೋಡಿಯಂ ವಾತಾವರಣದಲ್ಲಿರುವ ಆಕ್ಸಿಜನ್ ಮತ್ತು ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸುತ್ತದೆ, ಆದರೆ ಸೀಮೆಎಣ್ಣೆಯೊಂದಿಗೆ ಇದು ವರ್ತಿಸುವುದಿಲ್ಲ. ಆದ್ದರಿಂದ ಸೋಡಿಯಮನ್ನು ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿರುತ್ತಾರೆ. ಮುಂದಿನ ಪ್ರಶ್ನೆ. ಕಾರಣ ಕೊಡಿ. ಕ್ಯಾಲ್ಸಿಯಂ ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಹೈಡ್ರೋಜನ್ ಅನಿಲವು ಹೊತ್ತಿಕೊಳ್ಳುವುದಿಲ್ಲ, ಏಕೆ? ನೀರಿನೊಂದಿಗೆ ಕ್ಯಾಲ್ಸಿಯಂನ ಪ್ರತಿವರ್ತನೆ ತೀವ್ರವಾಗಿ ಕಡಿಮೆ, ಅದರ ತೀವ್ರತೆ ತುಂಬ ಕಡಿಮೆಯಾಗಿರುತ್ತದೆ. ಬಿಡುಗಡೆಯಾಗುವ ಉಷ್ಣವು ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗುವುದಿಲ್ಲ. ಆದ್ದರಿಂದ ಕ್ಯಾಲ್ಸಿಯಂ ಲೋಹ ನೀರೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲು ಹೊತ್ತಿಕೊಳ್ಳುವುದಿಲ್ಲ. ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿವೆ, ಏಕೆ?
ಏಕೆಂದರೆ ಅಯಾನುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ. ಮುಂದಿನ ಪ್ರಶ್ನೆ 3 ಅಂಕಗಳ ಪ್ರಶ್ನೆ. ಪರಮಾಣು ಗಾತ್ರ ಎಂದರೇನು? ಪರಮಾಣು ಗಾತ್ರವು ಆಧುನಿಕ ಆವರ್ತ ಕೋಷ್ಟಕದ ಆವರ್ತದಲ್ಲಿ ಮುಂದೆ ಸಾಗಿದಂತೆ ಕಡಿಮೆಯಾಗುತ್ತದೆ, ವರ್ಗದಲ್ಲಿ ಕೆಳಗೆ ಹೋದಂತೆ ಹೆಚ್ಚಾಗುತ್ತದೆ. ಏಕೆ? ವಿವರಿಸಿ. ಉತ್ತರ: ಸ್ವತಂತ್ರ ಪರಮಾಣುವಿನ ಬೀಜ ಕೇಂದ್ರದಿಂದ ಅತ್ಯಂತ ಹೊರಕವಚದ ನಡುವಿನ ಅಂತರವನ್ನು ನಾವು ಪರಮಾಣು ತ್ರಿಜ್ಯ ಅಥವಾ ಪರಮಾಣು ಗಾತ್ರ ಎಂದು ಕರೆಯುತ್ತೇವೆ. ಆವರ್ತದಲ್ಲಿ ಮುಂದೆ ಸಾಗಿದಂತೆ ಪರಮಾಣು ತ್ರಿಜ್ಯ ಅಥವಾ ಗಾತ್ರ ಕಡಿಮೆ ಆಗುತ್ತದೆ, ಏಕೆಂದರೆ ಪರಮಾಣು ಅತ್ಯಂತ ಹೊರಕಕ್ಷೆಗೆ ಇಲೆಕ್ಟ್ರಾನ್ಗಳ ಸೇರ್ಪಡಿಕೆ ಆಗುವುದರಿಂದ ಹೆಚ್ಚು ನ್ಯೂಕ್ಲಿಯಸ್ನ ಆವೇಶವು ಇಲೆಕ್ಟ್ರಾನ್ಗಳನ್ನು ನ್ಯೂಕ್ಲಿಯಸ್ನ ಹತ್ತಿರಕ್ಕೆ ಸೆಳೆಯುವುದರಿಂದ ಪರಮಾಣುವಿಗೆ ಹೊಸ ಕವಚಗಳು ಸೇರ್ಪಡೆಯಾಗುವುದಿಲ್ಲ. ವರ್ಗದಲ್ಲಿ ಕೆಳಗೆ ಹೋದಂತೆ ಪರಮಾಣು ಗಾತ್ರ ಹೆಚ್ಚಾಗುತ್ತದೆ, ಏಕೆಂದರೆ ಪರಮಾಣುವಿಗೆ ಹೊಸ ಕವಚಗಳು ಸೇರ್ಪಡೆಯಾಗುತ್ತವೆ. ಇದು ಅತ್ಯಂತ ಹೊರಗಿರುವ ಇಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ನಡುವಿನ ಅಂತರವನ್ನು ಹೆಚ್ಚಿಸುತ್ತದೆ, ಆದ್ದರಿಂದ ಪರಮಾಣು ಗಾತ್ರ ಹೆಚ್ಚಾಗುತ್ತದೆ. ಮುಂದಿನ ಪ್ರಶ್ನೆ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಮುಂದಿನ ಪ್ರಶ್ನೆ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಕ್ಯಾಲ್ಸಿಯಂ ಕಾರ್ಬೊನೇಟ್ ಗಿವ್ಸ್ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. CaCO3 gives CaO plus CO2. Hydrogen plus chlorine gives hydrogen chloride. H2 plus Cl2 gives 2HCl. Magnesium plus hydrochloric amla gives magnesium chloride plus hydrogen. Mg plus 2HCl gives MgCl2 plus H2. ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವ ವಿಧಾನವನ್ನು ಮೊದಲೇ ಬೇರೆ ವಿಡಿಯೋದಲ್ಲಿ ನಾನು ವಿವರಿಸಿದ್ದೇನೆ, ಅದನ್ನು ನೀವು ನೋಡಬಹುದು. ಕಬ್ಬಿಣದ ಮೊಳೆಯನ್ನು ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು? ಏಕೆ? ಈ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಈ ರಾಸಾಯನಿಕ ಕ್ರಿಯೆಯ ವಿಧ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ. ಇಲ್ಲಿ ಹೆಚ್ಚು ಕ್ರಿಯಾಪಟುವಾಗಿರತಕ್ಕಂಥ ಕಬ್ಬಿಣವು ತಾಮ್ರ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿದೆ. ಸಮೀಕರಣ Fe plus CuSO4 gives FeSO4 plus Cu. ಮುಂದಿನ ಪ್ರಶ್ನೆ 4 ಅಂಕಗಳ ಪ್ರಶ್ನೆ. ಇದರಲ್ಲಿ ಉಪಪ್ರಶ್ನೆಗಳಿವೆ. ರಚನಾ ಸಮಾಂಗಿಗಳು ಎಂದರೇನು? ಬ್ಯೂಟೇನ್ನ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನು ಬರೆಯಿರಿ. ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಎಂದು ಕರೆಯುತ್ತಾರೆ. ಬ್ಯೂಟೇನ್ ಅಣುಸೂತ್ರ C4H10. ಬ್ಯೂಟೇನ್ನ ರಚನಾ ಅಣುಸೂತ್ರಗಳನ್ನು ತಾವಿಲ್ಲಿ ಗಮನಿಸಬಹುದು. ಕೆಟನೀಕರಣ ಎಂದರೇನು? ಆಲ್ಕಿನ್ಗಳ ಸಾಮಾನ್ಯ ಸೂತ್ರವನ್ನು ಬರೆಯಿರಿ. ಇದು ಕಾರ್ಬನ್ನ ಅನನ್ಯ ಗುಣವಾಗಿದ್ದು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸ್ತಕ್ಕಂತಹ ಮತ್ತು ಬೃಹತ್ ಅಣುಗಳನ್ನು ಉಂಟು ಮಾಡತಕ್ಕಂಥ ಕ್ರಿಯೆಗೆ ಕೆಟನೀಕರಣ ಎಂದು ಕರೆಯುತ್ತಾರೆ. ಆಲ್ಕಿನ್ನ ಸಾಮಾನ್ಯ ಅಣುಸೂತ್ರ CnH2n. ಮುಂದಿನ ವಿಭಾಗ ಜೀವವಿಜ್ಞಾನ ವಿಭಾಗ. ಅದರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ. ಸೌರ ಬೆಳಕಿನಿಂದ ಬರುವ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುವ ವಾತಾವರಣದ ಪದರವು ಈ ಅಣುವಿನಿಂದಾಗಿದೆ. N2 H2 O3 O2. ಸೊ ಇಲ್ಲಿ ಸರಿಯಾದ ಉತ್ತರ O3. O3 ಅಂದರೆ ಓಝೋನ್. ಮುಂದಿನ ಪ್ರಶ್ನೆ. ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಹರಡುವ ವೈರಸ್ನ ಸೋಂಕು ಏಡ್ಸ್, ಸಿಫಿಲಿಸ್, ಕ್ಷಯ, ಗೊನೋರಿಯಾ. ಸರಿಯಾದ ಉತ್ತರ ಏಡ್ಸ್. ಮುಂದಿನ ಪ್ರಶ್ನೆ 1 ಅಂಕಗಳ ಪ್ರಶ್ನೆ. ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರ ಪಾತ್ರವೇನು? ಸರಿಯಾದ ಉತ್ತರ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳನ್ನು ವಿಘಟಿಸಿ ಪರಿಸರವನ್ನು ಸ್ವಚ್ಛಗೊಳಿಸಿ ಪರಿಸರ ಸಮತೋಲನ ಕಾಪಾಡುತ್ತವೆ. ಮುಂದಿನ ಪ್ರಶ್ನೆ. ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿರುತ್ತವೆ ಏಕೆ? ಸರಿಯಾದ ಉತ್ತರ ವೀರ್ಯಾಣುಗಳ ಉತ್ಪಾದನೆಗೆ ಸಾಮಾನ್ಯ ದೇಹದ ಉಷ್ಣತೆಗಿಂತ ಅಗತ್ಯವಿರುವ ಕಡಿಮೆ ಉಷ್ಣತೆಯನ್ನು ನಿರ್ವಹಿಸಲು ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಭಾಗದಲ್ಲಿ ವೃಷಣ ಚೀಲಗಳಲ್ಲಿ ಇರುತ್ತವೆ. ಮುಂದಿನ ಪ್ರಶ್ನೆ 2 ಅಂಕಗಳ ಪ್ರಶ್ನೆ.
ಈ ಕೆಳಗಿನ ಸಸ್ಯ ಹಾರ್ಮೋನ್ಗಳ ಕಾರ್ಯಗಳನ್ನು ತಿಳಿಸಿ. ಆಕ್ಸಿನ್, ಸೈಟೋಕೈನಿನ್. ಆಕ್ಸಿನ್ ಪ್ರಮುಖವಾಗಿ ಕಾಂಡಗಳಲ್ಲಿ ಮತ್ತು ಸಸ್ಯದ ಬಹುತೇಕ ಭಾಗಗಳಲ್ಲಿ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯಕಾರಿಯಾಗಿರುತ್ತವೆ. ಸೈಟೋಕೈನಿನ್ ಹಣ್ಣು ಮತ್ತು ಬೀಜಗಳಲ್ಲಿ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತವೆ. ಸಮಗ್ರವಾಗಿ ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ. ಒಂದು ಹೂವಿನ ನೀಲಛೇದದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆದು ಅಂಡಾಶಯವನ್ನು ಗುರುತಿಸಿ. ಮುಂದಿನ ಪ್ರಶ್ನೆ, ಕಾರಣ ಕೊಡಿ. ಮಾನವನ ಹೃದಯದ ಹೃತ್ಕಕ್ಷಿಗಳು ದಪ್ಪಭಿತ್ತಿಯನ್ನು ಹೊಂದಿವೆ. ಇದಕ್ಕೆ ಕಾರಣವನ್ನು ತಿಳಿಸುವುದು. ಹೃತ್ಕಕ್ಷಿಗಳು ರಕ್ತವನ್ನು ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಾಗಿರುವುದರಿಂದ ಅವುಗಳ ಭಿತ್ತಿಯು ದಪ್ಪದಾಗಿರುತ್ತದೆ. ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕ. ಕಾರಣ ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಅಧಿಕ ಶಕ್ತಿಯ ಅವಶ್ಯಕತೆ ಇವುಗಳಿಗೆ ಇದೆ. ಮುಂದಿನ ಮುಖ್ಯ ಪ್ರಶ್ನೆ, 3 ಅಂಕಗಳ ಪ್ರಶ್ನೆ. ಎತ್ತರದ ಬಟಾಣಿ ಸಸ್ಯವನ್ನು ಕುಬ್ಜ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದಾಗ ಏಕತಳೀಕರಣದ F2 ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನು ತಿಳಿಸಿ. ಇಲ್ಲಿ ಎತ್ತರದ ಬಟಾಣಿ ಸಸ್ಯ ಕ್ಯಾಪಿಟಲ್ ಟಿ ಅನ್ನುವಂತಹ ವರ್ಣತಂತುಗಳನ್ನು ಅಥವಾ ಜೀನ್ಗಳನ್ನು ಒಳಗೊಂಡಿದ್ದು, ಲಿಂಗಾಣುಗಳಾಗುವಾಗ ಅದರ ಅರ್ಧದಷ್ಟು ಅಂದರೆ ಕೇವಲ ಒಂದೇ ಒಂದು ಕ್ಯಾಪಿಟಲ್ ಟಿಯನ್ನು ನಾವಿಲ್ಲಿ ತೆಗೆದುಕೊಳ್ಳಬಹುದು. ಅದೇ ರೀತಿಯಾಗಿ ಕುಬ್ಜ ಸಸ್ಯದಲ್ಲಿರ್ತಕ್ಕಂತಹ 2 ಅಂಶಗಳು ಸ್ಮಾಲ್ ಟಿ ಅದರಲ್ಲಿ ಲಿಂಗಾಣುಗಳಾಗುವಾಗ ಕೇವಲ ಒಂದೇ ಒಂದು ಸ್ಮಾಲ್ ಟಿ ಅನ್ನು ನಾವಿಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಸೊ ಇವುಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ, ಅಂದರೆ ಈ ಚಕ್ಕರ್ ಬೋರ್ಡಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಕ್ಯಾಪಿಟಲ್ ಟಿ ಒಂದು, ಸ್ಮಾಲ್ ಟಿ ಒಂದು, ಅದೇ ರೀತಿಯಾಗಿ ಮತ್ತೊಂದು ಕ್ಯಾಪಿಟಲ್ ಟಿ ಒಂದು, ಸ್ಮಾಲ್ ಟಿ ಒಂದು, ಇವುಗಳನ್ನು ಚಕ್ಕರ್ ಬೋರ್ಡಿಗೆ ಒಳಪಡಿಸಿದಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತಕ್ಕಂತಹ ಗ್ರೂಪ್ಗಳು ನಮಗೆ ಸಿಗುತ್ತವೆ. ಸೊ ಇವುಗಳ ಅನುಪಾತ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇವುಗಳ ಅನುಪಾತ 1:2:1. ಇದು ಜೀನ್ ನಮೂನೆ ಅನುಪಾತ ಎಂದು ನಾವು ಗುರುತಿಸುತ್ತೇವೆ. ಇನ್ನು ವ್ಯಕ್ತರೂಪ ಅನುಪಾತ 3:1. ಅಂದರೆ ಎತ್ತರ 3 ಇದ್ದೇವೆ ಅಂದರೆ ಕುಬ್ಜದ ಅಂಶ ಒಂದೇ ಇರುತ್ತದೆ. ಮುಂದಿನ ಪ್ರಶ್ನೆ, ಪೋಷಣಾಸ್ತ್ರ ಎಂದರೇನು? ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ, ಏಕೆ? ವಿವರಿಸಿ. ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನು ಪೋಷಣಾಸ್ತರ ಎಂದು ಕರೆಯುತ್ತಾರೆ. ಸೊ ಏಕೆಂದರೆ ಸ್ವಪೋಷಕಗಳಿಂದ ಸೆರೆಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ. ವಿವಿಧ ಪೋಷಣಾಸ್ತ್ರಗಳ ಮೂಲಕ ಶಕ್ತಿಯು ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಶಕ್ತಿ ದೊರಕುವುದಿಲ್ಲ. ವಿವಿಧ ಪೋಷಣಾಸ್ತ್ರಗಳ ಮೂಲಕ ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಶಕ್ತಿ ಸಿಗುವುದಿಲ್ಲ. ವಿಭಿನ್ನ ಹಂತದಲ್ಲಿ ಶಕ್ತಿಯು ಉಷ್ಣದ ರೂಪದಲ್ಲಿ ನಷ್ಟವಾಗುತ್ತದೆ. ಈ ಎಲ್ಲ ಕಾರಣಗಳಿಂದ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಅದರಲ್ಲಿ ಉಪಪ್ರಶ್ನೆಗಳು 2 ಇವೆ. ಒಂದನೇದ್ದು, ಹೊಸ ಪ್ರಭೇದವೊಂದರ ಉಗಮಕ್ಕೆ ಕಾರಣವಾಗುವ ಯಾವುದಾದರೂ 4 ಪ್ರಮುಖ ಅಂಶಗಳನ್ನು ತಿಳಿಸಿ. ಹೊಸ ಪ್ರಭೇದದ ಉಗಮಕ್ಕೆ ಕಾರಣವಾದ ಅಂಶಗಳು ಭೌಗೋಳಿಕವಾಗಿ ಬೇರ್ಪಡಿಸುವಿಕೆ, ನಿಸರ್ಗದ ಆಯ್ಕೆ, ಅನುವಂಶೀಯವಾಗಿ ಹೊಸ ಲಕ್ಷಣಗಳ ಗಳಿಸುವಿಕೆ, ಅನುವಂಶೀಯ ದಿಕ್ಚ್ಯುತಿ ಅಥವಾ ವಂಶವಾಹಿಗಳ ಹರಿವು, ಭಿನ್ನತೆ ಅಥವಾ ಉತ್ಪರಿವರ್ತನೆ ಅಥವಾ DNA ಬದಲಾವಣೆ. ಇದು ಬಹಳಷ್ಟು ಸಾರಿ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದ್ದು ಇದರ ಕಡೆ ಮಕ್ಕಳು ಗಮನ ಹರಿಸಬೇಕು. ಒಂದು ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದ ಅನುಭವಗಳನ್ನು ಅದರ ಸಂತತಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ, ಕಾರಣ ಕೊಡಿ. ಅಲೈಂಗಿಕ ಅಂಗಾಂಶದಲ್ಲಾದ ಬದಲಾವಣೆಯು ಲಿಂಗಾಣುಕೋಶದ DNAಗೆ ವರ್ಗಾವಣೆ ಆಗುವುದಿಲ್ಲ. ಆದ್ದರಿಂದ ಒಂದು ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದ ಅನುಭವಗಳನ್ನು ಅದರ ಸಂತತಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ. ಪಳೆಯುಳಿಕೆಗಳು ಎಂದರೇನು? ಪಳೆಯುಳಿಕೆಗಳ ಕಾಲವನ್ನು ಅಂದಾಜು ಮಾಡುವ ವಿಧಾನಗಳನ್ನು ತಿಳಿಸಿ ಮತ್ತು ಸಂಕ್ಷಿಪ್ತವಾಗಿ ವಿವರಿಸಿ. ಭೂಪದರದಲ್ಲಿ ಆದಿಜೀವಿಗಳ ಸಂರಕ್ಷಿಸಲ್ಪಟ್ಟ ಅವಶೇಷಗಳಿಗೆ ನಾವು ಪಳೆಯುಳಿಕೆಗಳು ಎಂದು ಕರೆಯುತ್ತೇವೆ. ಇದರಲ್ಲಿ 2 ವಿಧಾನಗಳು. ಒಂದನೇದು ಸಾಪೇಕ್ಷ ವಿಧಾನ. ಮೇಲ್ಪದರದಲ್ಲಿ ಸಿಗುವ ಪಳೆಯುಳಿಕೆಗಳು ಆಳಪದರದಲ್ಲಿನ ಪಳೆಯುಳಿಕೆಗಿಂತ ಇತ್ತೀಚಿನದಾಗಿವೆ ಎಂಬುದನ್ನು ಸೂಚಿಸುವುದು ಸಾಪೇಕ್ಷ ವಿಧಾನವಾಗಿದ್ದರೆ, ಸಮಸ್ಥಾನಿಗಳನ್ನು ಬಳಸಿ ಕಾಲವನ್ನು ಪತ್ತೆ ಹಚ್ಚುವುದು
ಪಳೆಯುಳಿಕೆಯಲ್ಲಿರುವ ಧಾತುವೊಂದರ ವಿವಿಧ ಸಮಸ್ಥಾನಿಗಳಿಗಿರುವ ಅನುಪಾತ ಕಂಡುಹಿಡಿಯುವ ಮೂಲಕ ಅವುಗಳ ಕಾಲ ನಿರ್ಣಯ ಮಾಡಲಾಗುತ್ತದೆ. ಇದನ್ನು ನಿರಪೇಕ್ಷ ಕಾಲ ನಿರ್ಣಯ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲೂಕೋಸನ್ನು ಕೋಶದ್ರವದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡುತ್ತದೆ? ಉಸಿರಾಟದ ವಿಧಾನಗಳನ್ನು ತಿಳಿಸಿ ಮತ್ತು ಅವುಗಳ ನಡುವಿನ ಇರುವ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ. ಪೈರುವೇಟ್ ಅಣುವಾಗಿ ವಿಭಜಿಸಲ್ಪಡುತ್ತದೆ ಮೊದಲನೇ ಹಂತದಲ್ಲಿ. ಇನ್ನು ಉಸಿರಾಟದ ವಿಧಾನಗಳು, ವಾಯುವಿಕ ಉಸಿರಾಟ ಮತ್ತು ಅವೈವಿಕ ಉಸಿರಾಟ ಇವುಗಳ ನಡುವಿನ ವ್ಯತ್ಯಾಸ. ವಾಯುವಿಕ ಉಸಿರಾಟ ವಾತಾವರಣದ ಆಕ್ಸಿಜನ್ ಬಳಕೆಯಾಗುತ್ತದೆ. ಅವಾಯುವಿಕ ಉಸಿರಾಟದಲ್ಲಿ ವಾತಾವರಣದ ಆಕ್ಸಿಜನ್ ಬಳಕೆ ಆಗುವುದಿಲ್ಲ. ವಾಯುವಿಕ ಉಸಿರಾಟ ಅಧಿಕ ಶಕ್ತಿಯೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾಗುತ್ತದೆ. ಅವಾಯುವಿಕ ಉಸಿರಾಟದಲ್ಲಿ ಕಡಿಮೆ ಶಕ್ತಿಯೊಂದಿಗೆ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ವಾಯುವಿಕ ಉಸಿರಾಟದಲ್ಲಿ ಮೈಟೊಕಾಂಡ್ರಿಯಾದಲ್ಲಿ ಜರುಗುತ್ತದೆ. ಅವಾಯುವಿಕ ಉಸಿರಾಟ ಕೋಶ ದ್ರವದಲ್ಲಿ ಜರುಗುತ್ತದೆ. ವಾಯುವಿಕ ಉಸಿರಾಟ ಉನ್ನತ ಜೀವಿಗಳಲ್ಲಿ ಕಂಡುಬರುತ್ತದೆ. ಅವಾಯುವಿಕ ಉಸಿರಾಟ ಈಸ್ಟ್ನಂಥ ಕೆಳವರ್ಗದ ಜೀವಿಗಳಲ್ಲಿ ಕಂಡುಬರುತ್ತದೆ. ದ್ಯುತಿ ಸಂಶ್ಲೇಷಣೆ ಅಗತ್ಯವಾದ ಅಂಶಗಳು ಯಾವುವು? ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ. ಈ ಪ್ರಕ್ರಿಯೆಯನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣದ ಮೂಲಕ ವ್ಯಕ್ತಪಡಿಸಿ. ದ್ಯುತಿ ಸಂಶ್ಲೇಷಣೆ ಅಗತ್ಯವಾದ ಅಂಶಗಳು ಕಾರ್ಬನ್ ಡೈಆಕ್ಸೈಡ್, ನೀರು, ಖನಿಜಗಳು, ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್. ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳು: ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯ ಹೀರಿಕೆ, ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು, ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಣುಗಳಾಗಿ ವಿಭಜನೆ ಹೊಂದುವುದು, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಅಪಕರ್ಷಿಸಲ್ಪಡುವುದು. ಇವು ದ್ಯುತಿ ಸಂಶ್ಲೇಷಣೆ ಜರುಗತಕ್ಕಂತಹ ಘಟನೆಗಳು. ಇನ್ನು ದ್ಯುತಿ ಸಂಶ್ಲೇಷಣೆಯ ಸಮೀಕರಣ 6CO2 + 12 ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ನ ಉಪಸ್ಥಿತಿಯಲ್ಲಿ C6H12O6 + 6O2 + 6H2O. ಮಾನವನ ಮಿದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ.